ಮತ್ತೊಂದು ಕಡೆ ಕೋಲಾರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾರಾಮಾರಿ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಗ್ರಾಮದಲ್ಲಿ ನಡೀತಾ ಇದ್ದ ಸಭೆಯಿಂದ ಕೆಎಚ್ ಮುನಿಯಪ್ಪ ಪರ ಪ್ರಚಾರಕ್ಕೆ ಹೋದ ಮುಖಂಡರನ್ನ ಹೊರಹಾಕಿ ಆಕ್ರೋಶ ಹೊರಹಾಕಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಮತ ಕೇಳೋದಕ್ಕೆ ಬಂದಿದ್ದೀರಿ, ಈ ಮೊದಲು ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಪ್ರಶ್ನಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಮುಖಂಡರನ್ನ ಕಡೆಗಣಿಸಿ ಸಭೆ ಮಾಡಿದ್ದಕ್ಕೆ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ನಡೆದಂತಹ ಮಾರಾಮಾರಿ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವಿ ಅವರಿಂದ. ಎಸ್ ರವಿ, ಏನ್ ನಡೀತು? ಯಾಕೆ ಒಂದೇ ಪಕ್ಷದ ಕಾರ್ಯಕರ್ತರು ಈ ರೀತಿ ಕಿತ್ತಾಡ್ಕೋತಾ ಇದ್ದಾರೆ? ಅರವಿಂದ್, ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು ಕಳೆದ 15 ದಿನಗಳಿಂದ ಕೂಡ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದ್ದಂತ ಕೋಲಾರ ಗುಂಪುಗಾರಿಕೆ ಮತ್ತೆ ಅಸಮಾಧಾನ ಇವತ್ತು ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನ ಹೊರತುಪಡಿಸಿ ಕೆಎಚ್ ಮುನಿಯಪ್ಪ ಪರವಾಗಿ ಮಾಜಿ ಮ್ಯಾಂಗೋ ಬೋರ್ಡ್ ಅಧ್ಯಕ್ಷರು ಮತ್ತೆ ಕಾಂಗ್ರೆಸ್ ಮುಖಂಡರು ಆದಂತ ಗೋಪಾಲ್ ಕೃಷ್ಣ ಅವರು ಸ್ಥಳೀಯರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಸ್ಥಳೀಯವಾಗಿ ಕಾಂಗ್ರೆಸ್ ಸಭೆಯನ್ನ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಕಾಂಗ್ರೆಸ್ನ ಕೆಲವರು ಆತನ ವಿರೋಧ ವ್ಯಕ್ತಪಡಿಸಿ ಆತನನ್ನ ಸಭೆಯಿಂದ ಹೊರ ಹಾಕ್ತಾರೆ. ಅಂದ್ರೆ ನೀವು ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ, ಇವತ್ತು ಕಾಂಗ್ರೆಸ್ ಪರವಾಗಿ ಬಂದಿದ್ದೀರಲ್ಲ ಅಂತ ಒಂದು ಆಕ್ರೋಶವನ್ನ ಹೊರ ಹಾಕ್ತಾರೆ. ಅಂದ್ರೆ ಇವರು ಏನು ಮಾಜಿ ಮ್ಯಾಂಗೋ ಬೋರ್ಡ್ ನ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಮುನಿಯಪ್ಪ ಅವರ ಪರವಾಗಿ ಪ್ರಚಾರವನ್ನ ಮಾಡೋದು, ಅವರ ಜೊತೆಗೆ ಗುರುತಿಕೊಂಡಿರ್ತಾರೆ. ಇವತ್ತೇನು ವಿರೋಧ ವ್ಯಕ್ತಪಡಿಸಿದೆ ಈ ಒಂದು ಗುಂಪು ಸ್ಪೀಕರ್ ರಮೇಶ್ ಕುಮಾರ್ ಪರವಾದ ಗುಂಪು ಅಂತಾನೆ ಹೇಳ್ಬೋದಾಗಿದೆ ಅರವಿಂದ್. ಓಕೆ, ಆದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರೇ ಮುನಿಯಪ್ಪನವರ ವಿರುದ್ಧ ಅಸಮಾಧಾನವಾಗಿದ್ದಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ರವಿ. ನಿಜ ಅರವಿಂದ್, ಕಳೆದ 15 ದಿನಗಳಿಂದ ಅಸಮಾಧಾನ ಗುಂಪುಗಾರಿಕೆ ಅಂತ ಹೇಳಿದ್ನಲ್ಲ, ಇದೇ ಬೆಳವಣಿಗೆಗಳು ಅರವಿಂದ್. ಅಂದ್ರೆ ಮುನಿಯಪ್ಪನವ್ರಿಗೆ ಟಿಕೆಟ್ ತಪ್ಪಿಸುವ ವಿಚಾರದಿಂದ ಹಿಡಿದು ದೆಹಲಿಗೆ ಹೋಗಿ ಅಲ್ಲಿ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡ್ಲೇಬಾರ್ದು ಅನ್ನೋ ಒಂದು ಒತ್ತಾಯವನ್ನ ಕಾಂಗ್ರೆಸ್ನ ಶಾಸಕರು ಸೇರಿದಂತೆ ಮಾಜಿ ಶಾಸಕರು ಮಾಡಿರ್ತಾರೆ. ಆದ್ರೆ ನೇರವಾಗಿ ಎಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆದ ನಂತರ ಎಲ್ಲೂ ಕೂಡ ಅವರ ಅಸಮಾಧಾನವನ್ನ ಹೊರ ಹಾಕಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಂತ ಕೊತ್ತೂರು ಜಿ ಮಂಜುನಾಥ್ ಅವರು ಮಾತ್ರ ಕಾಂಗ್ರೆಸ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ನಮ್ಮ ಜೊತೆಗೆ ರಮೇಶ್ ಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ಶಾಸಕ SN ನಾರಾಯಣ ಸ್ವಾಮಿ ಇರ್ಬೋದು, ಸಾಕಷ್ಟು ಜನ ಶಾಸಕರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ನಲ್ಲಿ ಮುನಿಯಪ್ಪನವರಿಗೆ ವಿರೋಧ ಇದೆ ಅಂತ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ ಅರವಿಂದ್. ಓಕೆ ರವಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.